ನಿರ್ದೇಶಕರ ಕೈಯಲ್ಲಿ ಕೊಟ್ಬಿಡೋಣ. ಸೊ ಯಾರು ಮಾತಾಡ್ತಾರೆ? ಎಲ್ರಿಗೂ ನಮಸ್ಕಾರ. ಈ ಕೊಲೆಯಾದವನೇ ಕೊಲೆಗಾರ ಚಿತ್ರದ ಡೈರೆಕ್ಟರ್ ನಾನೇ, ಪ್ರೊಡ್ಯೂಸರ್ ನಾನೇ. ಇದರಲ್ಲಿ 4 ಕ್ಯಾರೆಕ್ಟರ್ ಬರುತ್ತೆ. ಒಂದೊಂದು ಕ್ಯಾರೆಕ್ಟರ್ ಒಂದೊಂಥರ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ. 4 ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಕಷ್ಟಪಟ್ಬಿಟ್ಟು ಫಿಲ್ಮ್ ಮಾಡಿದ್ದೀವಿ. ಗುಲ್ಬರ್ಗ ಸೈಡ್ ಮಾಡಿದ್ದೀವಿ, ಆಮೇಲೆ ಬೆಂಗಳೂರು, ಮೈಸೂರು ಎಲ್ಲ ಕಡೆಯೂ ಮಾಡಿದ್ದೀವಿ ಶೂಟ್ನ. ಫಿಲಮ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ನಿಮ್ಮ ಹಿನ್ನೆಲೆ ಸರ್, ನಂದು ಪ್ರಾಪರ್ ಬಂದ್ಬಿಟ್ಟು ಹಾವೇರಿ, ಬಟ್ ತುಮಕೂರಲ್ಲಿದೆ. ತುಮಕೂರಲ್ಲಿ ನಂದು ಅಗ್ರಿಕಲ್ಚರ್ ಫೀಲ್ಡು. ಸೊ ಇದ್ರ ಬಗ್ಗೆ ಏನು ಟಚ್ ಇರಲಿಲ್ಲ, ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿದ್ದು ಫಿಲಮ್ಗೆ. ಯಾವುದೂ ಇಲ್ಲ, ಯಾವುದೂ ಡೈರೆಕ್ಟರ್ ಹತ್ರನೂ ಹೋಗ್ಬಿಟ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೂ ಮಾಡಿಲ್ಲ. ಓನಾಗಿ ನನಗೇನು ಅನಿಸುತ್ತೆ ಅದನ್ನು ನಾನು ತೋರಿಸಿದ್ದೀನಿ ಫಿಲಮ್. ಸರ್, ಒಂದು 2 ಇಯರ್ಸ್ ಆಯಿತು ಸರ್. ಅಂದರೆ ಅದು ಎಂಡಲ್ಲಿ ಗೊತ್ತಾಗುತ್ತೆ ಸರ್, ಫಿಲಮ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಕೊಲೆ ಆಗಿರುತ್ತೆ ಸರ್, ಅದಕ್ಕೆ ಕೊಲೆಗಾರ. ಅದು ಇಲ್ಲೇ ಹೇಳ್ಬಿಟ್ರೆ ನನಗೆ ಅಲ್ಲಿ ಕ್ಯೂರಿಯಾಸಿಟಿ ಇರಲ್ಲ ಸರ್. ಸರ್, ಇದರಲ್ಲಿ 4 ಕ್ಯಾರೆಕ್ಟರ್ ಬರುತ್ತಲ್ಲ, ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕಥೆ ಹೇಳುತ್ತೆ. ಸೊ ಇಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿರುವಂಥ ಮಗ ಎಷ್ಟು ಕಷ್ಟಪಡ್ತಿದ್ದಾನೆ, ಆಮೇಲೆ ತಂದೆ ತಾಯಿ ಅವ್ನು ಓದ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅವನು ಬೆಳೀತಾ ಬೆಳೀತಾ ಏನಾಗ್ತಾನೆ, ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾನೆ, ಬೆಂಗಳೂರು ಬರ್ತಾನೆ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಒಂದು ಭಾಗದಲ್ಲಿ. ಆಮೇಲೆ ಇನ್ನೊಂದು ತಂದೆ ಮಗಳ ಬಾಂಧವ್ಯ ಇದೆ. ಸೊ 4 ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಪ್ರೊಡ್ಯೂಸರು ನಾನೇ, ಡೈರೆಕ್ಟರ್ ನಾನೇ. ಸರ್, ಉದ್ದೇಶ ಅಂತೇನಿಲ್ಲ. ನಾನು 1-2 ಸೀರಿಯಲ್ ಸಣ್ಣ ಪುಟ್ಟದ್ದು ಮಾಡಿದ್ದೆ. ಸೊ ಬೆಂಗಳೂರಿಗೆ ಬರೋದು ಹೋಗೋದು ಏನೋ ಒಂಥರ, ಅಲ್ಲಿಂದ ಇಲ್ಲಿ ಬರ್ತಿದ್ದೆ. ಇಲ್ಲ ಸರ್, ಆ್ಯಕ್ಟ್ ಮಾಡಿದ್ದು. ಸಣ್ಣ ಪುಟ್ಟದ್ದು ಏನು ಮಾಡೋದು, ನಾನೇ ಏನಾದರೂ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಫಿಲಮ್ ಮಾಡಿದ್ದೆ. ಇದರಲ್ಲೇ ಆ್ಯಕ್ಟ್ ಮಾಡಿದ್ದು. ಒಂದು ಊರ್ಗೌಡನ ಕ್ಯಾರೆಕ್ಟರ್. ಅಂದರೆ ಊರ್ಗೌಡ ಸಣ್ಣ ವಯಸ್ಸಲ್ಲಿ ಅವನೇನು ಊರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ತೋರಿಸಿದ್ದೀನಿ ಸರ್. ಚೆನ್ನಾಗಿ. ಇನ್ನು ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ದೀನಿ ಸರ್. ಅವರು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಭಾಗದಾಗ ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಹುಡುಗ ಅಲ್ಲೇ ನಮ್ಮ ರಾಮ ಮಂದಿರದ ನನ್ನ ಕಾನ್ಫಿಡೆನ್ಸ್ ಇದಾಗಿರ್ತಾನೆ. ಫಿಲ್ಮ್ ಮಾಡೀನಿ, ಸಣ್ಣ ವಯಸ್ಸಿನ ಮಾಡಿ ನನ್ನ ಬಾ ಅಂತ ಹೇಳಿದೆ. ಅದಕ್ಕಾಗಿ ನಾನು ಇವತ್ತು ಪ್ರೊಡ್ಯೂಸರು ನಾನು ಇವತ್ತೇ ಭೇಟಿಯಾಗಿದ್ದು ಮಲ್ಲಿಕಾರ್ಜುನವರು. ಅವರ ಹಿನ್ನೆಲೆ ಏನು ಬಂದರೆ ಅವರು ಧಾರಾವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ತೆಗಿಬಾರ್ದಂಥ ಉದ್ದೇಶದಿಂದ ನಮ್ಮ ಹುಡುಗ ಸಿದ್ದು ಅಲ್ಲೇ ಬೆಳೆದು ದೊಡ್ಡವನಾದವನು, ಚಿಕ್ಕವನಿದ್ರು ಕೂಡ ಇಬ್ಬರು ಚಿಕ್ಕವರೇ. ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸ್ಬೇಕಂತ ಎಲ್ಲರೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು, ವಿದ್ಯಾವಂತನಾಗಬೇಕು, ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ, ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಅಂಥೇಳಿ ಎಲ್ಲ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ. ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳೀತಾ ಬರುತ್ತೆ. ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚಟಗಳು, ಬೇರೆ ಮಾರ್ಗ ಹಿಡಿದು ಇವತ್ತು ಮೊಬೈಲ್ನಲ್ಲಿರ್ತಕ್ಕಂಥದ್ದು, ಟಿ ವಿ ಮಾಧ್ಯಮ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಆಗ್ತದೆ, ಒಳ್ಳೆಯದೂ ಆಗ್ತದೆ, ಕೆಟ್ಟದ್ದು ಆಗ್ತದೆ. ಈ ಎರಡನ್ನ ಕೂಡ ಅವರು ಈ ಪಿಕ್ಚರ್ದಲ್ಲಿ ತೋರಿಸಿದ್ದಾನೆ. ಕೆಟ್ಟದ್ದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ತಡೆ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೊತಾನೆ. ಒಂದು ಕೊಲೆಯಾದವನೇ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಇವರು ಸಸ್ಪೆನ್ಸ್ ಇಟ್ಟು ಆ ಪಿಕ್ಚರನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಮತ್ತೊಬ್ಬರು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು 4 ಇದರಲ್ಲಿ ಅವರು ತೋರಿಸಿದ್ದಾರೆ. ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕದ ಜನರಿಗೆ ಎಲ್ಲ ಕಡೆಯಿಂದ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಅವರು. ಇಬ್ಬರು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ. ಅವರು ಜೀವನದಲ್ಲಿ ವಿದ್ಯಾರ್ಥಿಗಳಾದ್ಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು, ಕಾಯಕ ಮಾಡಬೇಕು ಅಂಥೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಮತಕ್ಷೇತ್ರದ ಸಿದ್ದು ಏನಪ್ಪ ಬಡತನದಿಂದ ಬಂದಿರತಕ್ಕಂಥವ್ರು. ಅದಕ್ಕೆ ದಯಮಾಡಿ ಕರ್ನಾಟಕದ ಜನತೆಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಈಗ ನೋಡಿದ್ರೆ ಗೊತ್ತಾಗ್ತದೆ. ಇದನ್ನೆಲ್ಲರೂ ನೋಡಿ ಆನಂದಿಸಿ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ನೀವೇ ಚೆನ್ನಾಗಿರೋದು ಸರ್ ಅವ್ರಿಗಿಂತ ವಿಷಯಗಳ ಇಲ್ಲ ಹೇಳಿದ್ದಾರೆ ಅಷ್ಟಕ್ಕೆ. ಸಿನಿಮಾ ನೋಡ್ತಿರ್ತೀರ, ಟೈಮ್ ಮಾಡ್ಕೊಂಡು ಟೈಮ್ ಸಿಗುತ್ತಾ ಸಿನಿಮಾ ನೋಡಿ? ಟೈಮ್ ಸಿಗಲ್ಲ, ಸಿನಿಮಾ ನೋಡೋದೇ ಇಲ್ಲ. ಮೊದಲು ನೋಡಿದ್ದೆ, ನಾನು ಕಾಲೇಜ್ನಾಗ ಇದ್ದಾಗ ನೋಡಿ. ನಾನು
ಕಾಲೇಜ್ ಇದೆ ನೋಡಿ. ನಾನು ಗ್ರಾಜ್ಯುಯೇಟ್ವರೆಗೂ ಕೂಡ ನೋಡಿದ್ದೀನಿ. 78ಕ್ಕೆ ನಿಂದಿರ್ದು ನೋಡಿಲ್ಲ. 1978 80 ನಿಂದಿರ್ಸಿ. ನಿಮ್ಮ ಕಾಲಘಟ್ಟದ ಕಂಟೆಂಟೇ ಬೇರೆ, ಅದು ಬೇರೆ. ಕಾಲಘಟ್ಟದ ಬೇರೆ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹುಡುಗರಿಗೆ? ಇಲ್ಲ, ಇವರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ, ಕಾಯಕ ಮಾಡ್ತಾರೆ. ಇದು ಒಂದು ಕಾಯಕ, ಒಳ್ಳೆ ಕಾಯಕ ಇದೆ, ಕೆಟ್ಟದಲ್ಲಿ. ಫಿಲ್ಮಿ ಇದ್ರಾಗ ಏನಪ್ಪ ಅಂದ್ರೆ ಭಾಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದ್ದೀವಿ. ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ, ಸಣ್ಣವರು ಭಾಳ ಕಷ್ಟದಿಂದ ಬಂದಿರತಕ್ಕಂಥವ್ರು ಇಂಥವ್ರು ಇದರ ಕೈ ಹಾಕಿದರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂತೇಳಿ ಭಗವಂತನಲ್ಲಿ, ಮತ್ತು ಎಲ್ಲ ಭಗವಂತಂದ್ರೆ ಸಿನಿಮಾ ಪಿಕ್ಚರ್ ನೋಡ್ತಕ್ಕಂಥವ್ರೆ ಅವರೇ ಇವ್ರಿಗೆ ಭಗವಂತ, ಅವರ ಒಂದು ಆಶೀರ್ವಾದ ಇವ್ರ ಮ್ಯಾಗಿರಲಿ ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಸಂದೀಪ್ ಮಾಡಲಿ ಸರ್. ಯಾವ ಪಾತ್ರ ಮಾಡ್ತಾ ಇಲ್ಲ, ನಾನು ಬರೀ ಬ್ಯಾಕ್ ಸಪೋರ್ಟ್ ಆಗಿ ಬಂದಿದ್ದೀನಿ. ನನಗೆ ಮಲ್ಲಿಕಾರ್ಜುನ್ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ. ಮಲ್ಲಿಕಾರ್ಜುನ್ ಅವರು 2 ಆ್ಯಡ್ ಫಿಲ್ಮ್ ಮಾಡಿದರು, ನಾನು ಅಲ್ಲಿ ನಟಿಸಿದ್ದೀನಿ. ಅದು ಒಂದು ಹಳ್ಳಿ ವಾತಾವರಣದಲ್ಲಿ ಮಾಡಿದ್ದು ಆ್ಯಡ್ ಫಿಲ್ಮ್. ಆಮೇಲೆ ಕಿರಣ್ ಅವರು, ನಾನು ಕಿರಣ್ ಒಂದು ಕೊಡವ ಸಿನಿಮಲ್ಲಿ ಆ್ಯಕ್ಟ್ ಮಾಡಿದ್ವಿ. ಸೊ ಅವ್ರು ಕೊಡಗಿನವರು, ಕುರ್ಗಿ ಲ್ಯಾಂಗ್ವೇಜ್ ಆ್ಯಕ್ಟ್ ಮಾಡಿದ್ವಿ. ಸೊ ಹಾಗೆ ಪರಿಚಯ. ಸೊ ಈ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಕೊಲೆ ಅದು ಅದೇ ಸ್ವಲ್ಪ ಟ್ವಿಸ್ಟಿಂಗ್ ಇದೆ ಟೈಟಲ್. ಕೊಲೆ ಹೇಳಿ, ಅದೇ ಯಾರು ಕೊಲೆ ಮಾಡ್ತಾರೆ, ಯಾರು ಕೊಲೆ ಆಗ್ತಾರೆ, ಕೊಲೆ ಆದವನೇ ಕೊಲೆಗಾರ ಅಂದರೆ ಅದು ಅರ್ಥ ಆಗ್ತಿಲ್ಲ ನನಗೆ. ಸೊ ತುಂಬ ಕುತೂಹಲ ಇರುತ್ತೆ. ಸೊ ಮತ್ತು ಅವನನ್ನು ಕೊಲೆ ಯಾರು ಮಾಡುವವರಂತ ಅದು ಬೇರೆ ಒಂದು. ಇಲ್ಲ, ನಾನಲ್ಲ. ಸೊ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್. ಸಿನಿಮಾ ಒಳ್ಳೆ ಆಗಲಿ ಆ್ಯಂಡ್ ಎಂಟೈರ್ ಟೀಮಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ. ಸಾರಿ, ಮಾತಾಡಿ. ನಿಮ್ಗೆ ಏನು ಅನ್ಸುತ್ತೆ ಟ್ರೇಲರ್ ನೋಡಿ, ಸಿನಿಮಾ ಟೈಟಲ್? ಓಕೆ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಬಟ್ ಕಿರಣಿಗೋಸ್ಕರ ಬಂದಿದ್ದು. ಕಿರಣ್ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದೆ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸಬ್ರು ಅಂತ ಯಾರು ಹಿಂದೆ ತುಡಿಬೇಡಿ, ದಯವಿಟ್ಟು ಹೊಸಬ್ರಿಗೂ ಅವಕಾಶ ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ರಿಷಿಕಾ ಅವರೇ, ನೀವೇನು ಹೇಳ್ತೀರಿ? ಹಾಯ್ ಎಲ್ರಿಗೂ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಟ್ರೈಲರ್ನ ನೋಡಿ. ಹಾಗೆ ನಮ್ಮ ಕಡೆಯವರು ಸಿದ್ದು ಅವರು, ಸೊ ನಮ್ಮ ಕಡೆಯವರು ಬೆಳೀತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ. ಹಾಗೆ ಕೊಲೆಯಾದವನೇ ಕೊಲೆಗಾರ, ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ ಮೂವಿಲಿ. ಐ ಥಿಂಕ್ ಮಾರ್ಚ್ 8ನೇ ತಾರೀಕು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನು ಸಸ್ಪೆನ್ಸ್ ಇದೆ ಅಂತ. ಸೊ 8ನೇ ತಾರೀಕು ಸಿನಿಮಾ ನೋಡೋಣ. ಹಾಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ, ಸಿದ್ದು ಅವ್ರು ಕರೆದಿದ್ದಾರೆ ಅಂತ ಬಂದಿದ್ದು. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಆ್ಯಂಡ್ ಥ್ಯಾಂಕ್ ಯು. ನಾವೆಲ್ಲ ಸಪೋರ್ಟಿಗೆ ಬಂದಿದ್ವಿ, ಯಾರು ಆ್ಯಕ್ಟ್ ಮಾಡಿಲ್ಲ ಸಿನಿಮಾದಲ್ಲಿ. ಸಿದ್ದು ಏನಾದ್ರು? ಮೊದಲನೇದಾಗಿ ಒಂದು ಹೊಸಬರು ತಂಡಕ್ಕೆ ಬಂದು ಪ್ರೋತ್ಸಾಹ ನೀಡ್ತಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎರಡನೇದಾಗಿ ನಮ್ಮ ಭಾಗದ ಯಾರೇ ಕಲಾವಿದರಲ್ಲಿ ಸಣ್ಣವರಾಗಲಿ ನಾವೆಲ್ಲ ಕಳೆದ್ರು ಒಂದೇ ಧ್ವನಿಗೆ ಬಂದು ನಮ್ಮ ಸಪೋರ್ಟ್ ಆಗಿ ಮೊದಲಿಂದ ನಿಲ್ಲುತ್ತಿರುವಂಥ ನಮ್ಮ ಕ್ಷೇತ್ರ ಶಾಸಕರಾದಂಥ ಹಾಗೆ ಯುವಕರಿಗೆಲ್ಲ ಗಟ್ಟಿ ಧ್ವನಿಗೆ ಜೊತೆ ನಿಲ್ಲಂತ ನಲ್ಲಂಪ್ರಭು ಸರ್ಗೆ ಮೊದಲನೇ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಎರಡನೇದೇನಂತಂದ್ರೆ ಸ್ಟೋರಿ ಬಗ್ಗೆ ಹೆಚ್ಚಿಗೆ ಹೇಳೋದೇನಿಲ್ಲ. ನಾವು ಪೋಸ್ಟಲ್ಲಿರೋದು ಏನಿತ್ತು 4 ಜನನು ಒಂದು ಸಿನಿಮಾ, ಎಲ್ಲ ಸಿನಿಮಾಗಳು ಮಾಮೂಲಿಯಾಗಿ ಒಂದು ಸಿನಿಮಾ ನೋಡ್ತಿದ್ದೆ, ಹೀರೋಣಿದೇನೋ ಕಿಡ್ನಾಪ್ ಆದ್ರೆ ನೆಕ್ಸ್ಟ್ ಹೀರೋ ಬಂದು ಕಾಪಾಡ್ತಾನೆ ಅನ್ನೋ ಒಂದು ಬಂದ್ಬಿಡುತ್ತೆ ಮೈಂಡಲ್ಲಿ ಈಗಿನ ಸಿನಿಮಾಗಳು. ಬಟ್ ನಮ್ಮ ಸಿನಿಮಾದಲ್ಲೆಲ್ಲ ಒಂದೊಂದು ಸೀನ್ ಒಂದೊಂದು ಸಸ್ಪೆನ್ಸ್, ನಾವು ಥಿಂಕ್ ಮಾಡಿದಾಗ ಯಾವುದೋ ಸೀನ್ ಬರಲ್ಲ ನೆಕ್ಸ್ಟ್ ಸೀನು, ಆ ಥರ ಸಸ್ಪೆನ್ಸ್ ಇದೆ. ಆಮೇಲೆ ಪೋಸ್ಟಲ್ಲಿರೋ ಒಬ್ಬೊಬ್ಬರು ಫೋಟೋನು ಒಂದೊಂದು ಸ್ಟೋರಿ ಹೇಳುತ್ತೆ. ಒಂದು ಸಿನಿಮಾ ಒಂದು ಸ್ಟೋರಿ ಹೇಳಿದ್ರೆ ಇದು 3 ಸ್ಟೋರಿ ಹೇಳುತ್ತೆ. ಯಾರಿಗೂ ಬೇಜಾರಾಗಲ್ಲ. 3 ಸ್ಟೋರಿಲಿ ಒಂದು ಸಿನಿಮಾ ಆದ್ರೂ ಆಡಿಯನ್ಸ್ಗೆ ಒಂದು ಸ್ಟೋರಿ ಆದ್ರೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಂದು ಹೀರೋ ಪಾತ್ರ ಆಗಿರುತ್ತೆ. ಆದರೆ ಕಾಲೇಜ್ ಬಂದು ದುಶ್ಚಟಗಳಿಗೆ ಏನು ಹೇಳಿದಾರೆ ಸರ್, ಅದು 1ನೇ ಸ್ಟೋರಿ, ಅದು ನಂದಾಗಿರುತ್ತೆ. ಸರ್ ನಾನು ಟ್ರೈನಿಂಗು ಬಾಲಾಜಿ ಇನ್ಸ್ಟಿಟ್ಯೂಟ್ ಇದೆಲ್ಲ ರಾಜಾಜಿನಗರಲ್ಲಿ, ಅಲ್ಲಿ 3 ಮಂತ್ಸ್ ಮುಗಿಸ್ಕೊಂಡಿದ್ದೆ. ಅದಾದಮೇಲೆ ಗುಲ್ಬರ್ಗದಲ್ಲಿ ನಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಆ್ಯಕ್ಟಿಂಗ್ ಕ್ಲಾಸ್ದು. ಅದಾದಮೇಲೆ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವ್ರದ್ದು ಒಂದು ಅಜಾತ ಶತ್ರು ಅಂತೇಳಿ ಪುಸ್ತಕ ಬರೆದಿದ್ದೀನಿ ನಾನು. ಹಾಂ ಸರ್. ನಾವು ಆಕಸ್ಮಿಕವಾಗಿ ಪರಿಚಯ ಆದವರು ಸರ್. ನಮಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ಜೆನ್ಯೂನ್ ಪರ್ಸನ್ ಯಾರು ಸಿಗ್ಲಿಲ್ಲ ಅಷ್ಟೊಂದು. ಆಮೇಲೆ ಆಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು. ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಸೊ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸರ್. ಅವ್ರದ್ದು ಬಗ್ಗೆ ಹೇಳಂಗಿಲ್ಲ, ಯಾವುದೇ ಕೆಲಸ ಆಗಲಿ ಸರ್ ನಾಳೆ ಬಾ ಇವತ್ತು ಬಾ ಅನ್ನೋದಿಲ್ಲ, ಸ್ಪಾಟ್ ಅಲ್ಲೇನೆ ಕೆಲಸ ಅವ್ರದೆಲ್ಲ. ಇವತ್ತು ಹೋದ್ರೆ ಆಗಿಂದಾಗೆ ಮುಂದ್ಗಡೆ ಕೆಲಸ ಕ್ಲಿಯರ್ ಸರ್. ಅವ್ರದ್ದು ನಾವು ತುಂಬಾ ಜನ ರಾಜಕಾರಣಿಗಳು ನೋಡಿದೀವಿ, ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸನ ಬಗೆಹರಿಸ್ಕೊಡೋಂತ ನೋಡಿಲ್ಲ. ಮಾರ್ಚ್ 8ನೇ ತಾರೀಕು ನಮ್ಮ ಗುಲ್ಬರ್ಗದಲ್ಲೇ ತೋರಿಸ್ತೀವಿ.
ಇವಾಗ ಪೊಲೀಸ್ ಪಾತ್ರಧಾರಿ ಕಿರಣ್ ಸೋಮಣ್ಣ, ಹೇಳಿ ಏನು ಹೇಳ್ತೀರಿ, ಯಾರನ್ನು ಕೊಲ್ತೀರಿ? ನಮಸ್ಕಾರ ಎಲ್ರಿಗೂ. ಸೊ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು. ಸೊ ಪತ್ರಿಕಾ ಮಾಧ್ಯಮ, ಯೂಟ್ಯೂಬರ್ಸು ಹಾಗೂ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಇಲ್ಲಿರೋ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತಮ್ಮ ಅಮೂಲ್ಯ ಸಮಯನ ನಮ್ಗೆ ಕೊಟ್ಟಿರೋಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಈ ಸಿನಿಮಾಕ್ಕೆ ನಾನು ACP ಆಗಿ ಮಾಡಿದ್ದೀನಿ. ಸೊ ಅದು ಸಿಕ್ಕಿದ್ದೊಂದು ಕಾಕತಾಳೀಯ ಅನ್ಬೋದು. ಯಾವುದೋ ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟ್ರು ಪರಿಚಯ ಆಗಿದ್ದು, ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯಿತು ನಮ್ಮದು ಬಾಂಡಿಂಗು. ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ಟೋಟಲ್ ಆಲ್ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ ಥರನೇ ಮಾಡಿದ್ದೀವಿ, ಫ್ರೆಂಡ್ಸ್ ಥರನೇ ಇದ್ದೀವಿ ಸರ್. ನೆಗೆಟಿವ್ ಅಂತ ಎಲ್ಲ ಪಾಸಿಟಿವ್ ಪೊಲೀಸ್ ಅಂದರೆ ಏನಿದೆ, ಕೇಸ್ಗಳು ಮಾಡ್ತಾರೆ, ಇವ್ರದ್ದೆಲ್ಲ ಕಂಡುಹಿಡಿಯೋದು ನಾನೇ. ಸೊ ಫೈನಲ್ ನಾನು ಒಳ್ಳೆಯವನಾಗ್ತೀನ ಕೆಟ್ಟವನಾಗ್ತೀನ ಅನ್ನೋದು ಸಿನಿಮಾದಲ್ಲಿ. ಬೇಸಿಕ್ಲಿ ನಾವು ಮಡಿಕೇರಿಯವರು, ಇದರದ್ದು ಸಿನಿಮಾದ ಏನು ಗೊತ್ತಿರಲಿಲ್ಲ. ಸೊ ದಮಯಂತಿಯಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರು. ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಿನಿಮಾ ನಟ ಆಗಬೇಕು ಅಂತ ಏನು ಇರಲಿಲ್ಲ. ಸೊ ಏನು ಮಾಡೋದು ಸರ್, ಕೈ ಹಿಡಿದೇ ನೋಡೋಣ ಅಂತ. ಆಮೇಲೆ ಇನ್ನೊಂದು ಸರ್, ಆಮೇಲೆ ಈ ಸಿನಿಮಾದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ನನಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಇವ್ರ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡಿದ್ರು. ಇವ್ರ ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅವ್ರ ಅಮ್ಮ, ಅವ್ರ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನನ್ನ ಸರ್ಕಲಲ್ಲಿ ಯಾರ್ಯಾರು ನಮಗೆ ಸಪೋರ್ಟ್ ಆಗಿದ್ದಾರೆ, ಮುಂದೆ ಸಪೋರ್ಟಿಂಗ್ ನಿಂತಾರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಿನಿಮಾ ಅಂದರೆ, ಹೊಸಬರ ಸಿನಿಮಾ ಅಂದರೆ ಸ್ವಲ್ಪ ಕಷ್ಟ ಸರ್. ನಾನು ನೋಡಿದಂಗೆ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಎಷ್ಟು ಕಷ್ಟ ಅಂದರೆ ನನಗೆ ಹೇಳೋಕ್ಕೆ ಸಾಕಾಗಲ್ಲ, ಒಂದಿನ ಇಡೀ ಸಾಕಾಗಲ್ಲ ಅಂದ್ಕೊತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು, ಹೊಸಬರು ಬೆಳಿಬೇಕು ಸರ್. ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರೂ ಆಗಲ್ಲ. ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು, ಸಿನಿಮಾ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ. ಸೊ ಅವ್ರಿಗೊಂದು ಆಸೆ ಇರುತ್ತೆ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದರೂ ಕೂಡ ಅದೊಂದು ಜೊತೆಗಿರ್ತೀನಿ ಸರ್. ಅಷ್ಟೇ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾದ ಎಡಿಟರ್ ಅರವಿಂದ್ ರಾಜು ಸರ್ ಇದ್ದಾರೆ. ನಮಸ್ಕಾರ. ಇಲ್ಲಿ ಎಲ್ಲದಕ್ಕಂಥ ಮಾಧ್ಯಮಗಳಿಗೆ ನಮಸ್ಕಾರಗಳು. ಈ ಸಿನಿಮಾ ಹೊಸಬರಿಂದ ಕೂಡತಕ್ಕಂಥ ಸಿನಿಮಾ. ಇದರಲ್ಲಿ ನನಗೆ ಅಕಸ್ಮಾತಾಗಿ ನನ್ನ ಕಿರಣ್ ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಕಮಿಟ್ ಆಯಿತು. ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸಬರು. ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗೆ ಹೊಂದ್ಕೊಂಡು ಸಿನಿಮಾ ಮಾಡೋದು ಅಂತ ನನಗೂ ಕಷ್ಟ ಆಗ್ತಿತ್ತು. ಅಲ್ಲಿ ಕ್ರಮೇಣ ಇವ್ರ ಜೊತೆ ಕೆಲಸ ಮಾಡ್ತಾ ನನಗೆ ತುಂಬ ಫ್ಲೆಕ್ಸಿಬಲ್ ಅನಿಸ್ತು. ಆಮೇಲೆ ಯಾವುದೇ ಡಿಸ್ಕಷನ್ ಇದ್ದರು, ಏನಾದರೂ ಸರಿ ತಪ್ಪು ತಿದ್ಕೊಳ್ಳೋಕ್ಕೆ ಹೇಳಿದ್ರೆ ಅವರು ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ಗಳು ಮಾಡ್ತಾ ಹೋದರು. ಅಲ್ಟಿಮೇಟಾಗಿ ಒಂದು ಸಿನಿಮಾ ಹೇಗೆ ರೂಪುಗೊಳ್ಬೇಕು ಅಂತ ಈ ಡೈರೆಕ್ಟರ್ ಅಂದ್ಕೊಂಡಿದ್ರು, ಅದೇ ಪ್ರಕಾರ ರೂಪುಗೊಳ್ತು. ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಬಂದು ವಿನು ಮನಸ್ ಅವ್ರು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಪ್ಲೇಬ್ಯಾಕ್ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ. ಯಾಕೆ ಹಾಡುಗಳು ಮಾಡಿದ್ದು ಅತೀಶ್ ಜನರು, ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ. ಯಾಕೆ ನಾನು ಏನು ಎಡಿಟ್ ಮಾಡಿದ್ನೋ ನಾನು ಸೆನ್ಸ್ ಮಾಡ್ಕೊಂಡು ಇಲ್ಲಿ ಮ್ಯೂಸಿಕ್ ಆಗ್ಬೋದಾ, ಇಲ್ಲಿ ಹಿಂಗೆ ಡ್ರಾಪ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ. ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು. ಹೊಸಬರು, ನಿರ್ದೇಶಕರು ಮತ್ತು ತಂಡ. ನಾನು ಮುಂಚೆನೇ ಕೆಲಸ ಮಾಡಿದ್ದೀನಿ, ನಾನು ಸ್ವಲ್ಪ ಅನುಭವದಿಂದ ನನ್ನ ಅನುಭವಗಳ ಜೊತೆಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಒಳ್ಳೆ ಸಿನಿಮಾ ರೂಪುಗೊಂಡಿದೆ. ಎಲ್ಲರೂ ಪ್ರೇಕ್ಷಕರು ನಮ್ಮನ್ನು ಆರೈಸಬೇಕು. ಹಾಗೆ ಮಾಧ್ಯಮವಿದ್ರು ಕೂಡ ನಮಗೆ ಸಹಾಯ ಮಾಡಬೇಕು ಸರ್. ಹಾಡು ಬಂದ್ಬಿಟ್ಟು 3 ಸಾಂಗ್ ಇದೆ, ಆಮೇಲೆ ಒಂದು 2 ಫೈಟ್ ಇದೆ. ಟೆಕ್ನಿಷಿಯನ್ನು DI ಮಾಡಿರೋದು ಕಿರಣ್ ಅಂತ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಅತಿಶಯ ಜೈನ್ ಮೈಸೂರು. ಆಮೇಲೆ ಬಾಲರಾಜ್ ಅಂದ್ಬಿಟ್ಟು ಅವರು ಬರಲಿಲ್ಲ ಸರ್ ಇವತ್ತು, ಕಾರಣಗಳಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಬಂದಿಲ್ಲ. ಇದರಲ್ಲಿದ್ದರಂತೆ ಬಾಲರಾಜ್ ಬಾಡಿಯವರು. ಸೊ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗೇ ಬಂದಿದೆ ಫಿಲಮ್ಮು. ಎಲ್ಲರೂ ಸಪೋರ್ಟ್ ಬೇಕು ಸರ್ ಅಷ್ಟೇ. ಎಲ್ಲ ಈಗ ದೊಡ್ಡ ಸ್ಟಾರ್ಗಳು ಫಿಲಮ್ ನೋಡ್ತಾರೆ, ಸಣ್ಣ ಪುಟ್ಟದವರು ಯಾರು ನೋಡ್ತಿಲ್ಲ. ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಆರ್ಟಿಸ್ಟು ಅದೇ ಸರ್, ನಮ್ಮ ಹೊಸಬ್ರು ಸಿದ್ದು ಏನಾರು, ಮಲ್ಲಿಕಾರ್ಜುನ್, ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಆಮೇಲೆ ಕಿರಣ್ ಸೋಮಣ್ಣ ಅಂತ, ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರಿರಲಿಲ್ಲ ಸರ್, ಒಂದು ಹೆಲ್ತ್ ಪ್ರಾಬ್ಲಮ್ಮು, ಹೀರೋಯಿನ್ ಬಂದಿಲ್ಲ. ಆಮೇಲೆ ಮೈತ್ರಿ ಅಂತ ಅವ್ರು ಮಾಡಿದ್ದಾರೆ, ಅವ್ರದ್ದೇನೋ ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವರು ಮಿಸ್ ಆಗಿತ್ತು. ಗುಲ್ಬರ್ಗ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಜಾಸ್ತಿ ಸರ್. ಈ ಕಡೆ ಎಲ್ಲ ಮಾಲ್ಗಳಲ್ಲಿ ಇದು ಮಾಡ್ತೀನಿ, ರಿಲೀಸ್ ಮಾರ್ಚ್ 8ನೇ ತಾರೀಕು. ಅಂದರೆ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದ್ದೀನಿ ಸರ್, ಆಲ್ಮೋಸ್ಟ್ ಎಲ್ಲ ಮಾತುಕತೆ ಆಗಿದೆ. ಉತ್ತರ ಕರ್ನಾಟಕ ಒಂದು 10 ಥಿಯೇಟರ್ಗಳಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಲ್ಗಳಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಸರ್. ಹೀರೋಯಿನ್ ಇದ್ದಾರೆ, ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ಸರ್.
ಓಕೆ, ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತ MLA ಸರ್ ಅಲ್ಲಮಪ್ರಭು ಪಾಟೀಲ್ ಸರ್ಗೆ ಸಿನಿಮಾ ತಂಡದ ವತಿಯಿಂದ ಒಂದು ಚಿಕ್ಕದಾದ ಸನ್ಮಾನ ಇರುತ್ತೆ. ದಯವಿಟ್ಟು ಎಲ್ಲರೂ ಸೇರಿ ಸ್ವೀಕರಿಸಬೇಕು. ದೊಡ್ಡ ಕೂಡ ಸರ್ ಪ್ರೀತಿಯಿಂದ ತಗೊಂಡ್ಬಂದಿದ್ದಾರೆ ನಿಮ್ಗಾಗಿ ಕಾಯ್ಕೊಂಡು ಸರ್ ಬರ್ತಾರೆ ಅಂತ ಹೇಳಿ. ದಯವಿಟ್ಟು ಸ್ವೀಕರಿಸಿ. ಬಂದ ಒಳಗೆ ಹುಡ್ಕೊಂಡ್ಬಿಡ್ತಾರೆ. ನಮ್ಮ ಕಡೆ ಸನ್ಮಾನ ಬಹುಮಾನ ಮಾಡೋದಾಗ್ತದೆ. ಸರ್ಗೆ ತುಂಬಾ ಅರ್ಜೆಂಟ್ ಕೆಲಸ ಇತ್ತು, ಆದ್ರೂ ಕೂಡ ನಮ್ಮವರಿಗೆ ಸಪೋರ್ಟ್ ಮಾಡಬೇಕು, ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಬಂದಿದ್ದಕ್ಕೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಸಪೋರ್ಟ್ ಮಾಡ್ತಾ ಇರಿ, ಹೆಚ್ಚೆಚ್ಚು ಸಿನಿಮಾಗಳು ರಿಲೀಸ್ ಆಗಲಿ.